ಎಪಿಸೋಡ್ 93. ಕವಿತಾ ಅಮಿತ್. ಆಗ ಅಮರ್ ಅವನ ಇನ್ಫಾರ್ಮೇಷನ್ ಏನಾದರೂ ಸಿಗುತ್ತಾ ಅಂತ ಕೇಳ್ದ. ಅದಕ್ಕೆ ಆ ಹುಡುಗಿ, ನೋಡಿ ಸರ್, ಇದನ್ನು ಅಮೆಲಿಯಾ ಮಾರ್ಟಿನ್ ಅವರು ಡಿಸ್ಚಾರ್ಜ್ ಮಾಡಿಸಿರೋದು. ಅವ್ರು ಯಾವುದೇ ಇನ್ಫಾರ್ಮೇಷನ್ ಕೊಡುವಂತಿಲ್ಲ ಅಂತ ಹೇಳಿದ್ದಾರೆ. ಅಮೆಲಿಯಾ ಮಾರ್ಟಿನ್ ಅವರೇ ಡಿಸ್ಚಾರ್ಜ್ ಮಾಡಿಸಿರೋದಾ ಅಂತ ಕೇಳಿದ ಅಮರ್. ಅದಕ್ಕೆ ಅವಳು, ಹೌದು ಸರ್, ಅದಕ್ಕೆ ನಾವು ಕೂಡ ಡಿಸ್ಚಾರ್ಜ್ ಮಾಡೋದಕ್ಕೆ ಒಪ್ಕೊಂಡಿದ್ದೀವಿ ಅಂತ ಹೇಳಿ ಅಮರ್ ಸರ್ ಸರಿ ಅಂತ ಹೇಳಿ ಹೋದ. ಹೀನಾ ಅಮೇರಿಕೆಯಿಂದ ತರಿಸಿದ್ದ ಪಾರ್ಸೆಲ್ ಕೂಡ ಬಂದಿತ್ತು. ಅದನ್ನು ಎಮಿಲಿಯಾ ಹೀನಾ ಇರೋ ಲ್ಯಾಬ್ಗೆ ತೊಗೊಂಡು ಹೋದ್ಲು. ಅವಳು ಹೀನಾ ತಗೊಳ್ಳಿ ಅಂತ ಹೇಳಿದ್ಲು. ಆದರೆ ಹೀನಾ ಬರೀ ಕಣ್ಣು ಸಣ್ಣ ಮಾಡಿದ್ಲು ಅಷ್ಟೇ. ಅವಳು ಪಾರ್ಸಲನ್ನು ಅಲ್ಲೇ ಇಟ್ಟು ಅಲ್ಲಿಂದ ಹೊರಟೋದ್ಲು. ಯಪ್ಪ, ಇವಳ ಜೊತೆ ಯಾವಾಗ ಹೇಗಿರ್ಬೇಕಂತ ಸ್ಟಡಿ ಮಾಡಬೇಕು ಅಂತ ಅಲ್ಲಿಂದ ಹೋದ್ಲು. ಹೀನಾ ಅರ್ಧ ಗಂಟೆ ಬಿಟ್ಟು ಪಾರ್ಸಲನ್ನು ತೆಗೆದು ನೋಡಿದ್ಲು. ಅದರಲ್ಲಿ ಗಿಡಮೂಲಿಕೆಗಳಿದ್ವು. ಈ ಗಿಡಮೂಲಿಕೆಗಳು ಭಾರತದಲ್ಲಿ ಸಿಗ್ತಿತ್ತು. ಆದರೆ ಅವಳಿಗೆ ಇಲ್ಲಿ ಯಾರೂ ಅಷ್ಟು ಜನ ಪರಿಚಯ ಇಲ್ದಿರೋ ಕಾರಣ ಅವಳು ಬಾಬಾ ಆಶ್ರಮದಿಂದ ತರಿಸ್ಕೊಂಡಿದ್ಲು. ಅವಳು ನಮಿತಾಗೆ ಸರಿ ಹೊಂದೋ ಹಾಗೆ ಟ್ಯಾಬ್ಲೆಟ್ ರೆಡಿ ಮಾಡ್ತಿದ್ಲು. ಬಾಬಾ ಆಶ್ರಮದಲ್ಲಿದ್ದಾಗ ಅವಳು ಬಹಳ ಚೆನ್ನಾಗಿ ಆಯುರ್ವೇದ ಕಲ್ತಿದ್ಲು. ಡಾಕ್ಟರ್ ಕೂಡ ಆಗಿದ್ದರಿಂದ ಬಾಬಾ ಅವರಿಗಿಂತ ಹೆಚ್ಚಾಗಿ ಅದನ್ನು ಬಳಸೋ ಪರಿಯನ್ನು ಕಂಡಿಡ್ಕೊಂಡಿದ್ಲು. ಇದೆಲ್ಲರ ಪರಿಣಾಮವಾಗಿ ಅವಳು ನಮಿತಾಗೆ ಸರಿ ಹೊಂದೋ ರೀತಿಯಲ್ಲಿ ಹ್ಯಾಪಿ ಅಟ್ 2430 ಪೀಸ್ ಫುಲ್ ಟ್ಯಾಬ್ಲೆಟ್ ಸೆಕೆಂಡ್ ವರ್ಷನನ್ನು ತಯಾರಿಸ್ತಿದ್ಲು. ಅವಳು ಮೊದಲು ತಯಾರಿಸಿದ ಟ್ಯಾಬ್ಲೆಟ್ ಇನ್ವೆನ್ಷನ್ 20% ಆಯುರ್ವೇದದನ್ನು ಅಂದರೆ ಗಿಡಮೂಲಿಕೆಗಳನ್ನ ಬಳಸಿದ್ಲು. ಆದರೆ ಈಗ ತಯಾರಿಸ್ತಿರೋ ಸೆಕೆಂಡ್ ವರ್ಷನ್ ಟ್ಯಾಬ್ಲೆಟಲ್ಲಿ 20% ಆಯುರ್ವೇದ ಗಿಡಮೂಲಿಕೆಗಳನ್ನು ಬಳಸಿ ತಯಾರಿಸ್ತಿದ್ಲು. ಹೀನಾ ಹಿಮಾಲಯಕ್ಕೆ ಹೋದರೆ ಸಾಕು, ಅವಳು ಆಯುರ್ವೇದದ ತರಬೇತಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತಿತ್ತು. ಅವಳು ಇಂತಹ ಸಾಕಷ್ಟು ಮೆಡಿಸಿನ್ಗಳನ್ನು ತಯಾರಿಸೋದಕ್ಕೆ ಸಿದ್ಧವಾಗಿದ್ಲು. ಇನ್ನು ಕವಿತಾ ತನ್ನ ರೂಮಲ್ಲಿ ಆರಾಮಾಗಿ ಮಲ್ಕೊಂಡಿದ್ಲು. ಮಾತ್ರೆ ಎಫೆಕ್ಟ್ ಕಡಿಮೆಯಾಗಿತ್ತು. ಅವಳಿಗೆ ಹಸಿವಾಗ್ತಿತ್ತು. ಅವಳು ಹೋಟೆಲ್ಗೆ ಫೋನ್ ಮಾಡಿ ಊಟ ಆರ್ಡರ್ ಮಾಡಿದ್ಲು. 5 ನಿಮಿಷದ ನಂತರ ಡೋರ್ ನಾಕ್ ಸೌಂಡ್ ಆಯಿತು. ಅವಳು ಬಾಗಿಲು ತೆಗೆದು ಊಟ ತೊಗೊಂಡು ವಾಪಸ್ ಹೋದ್ಲು. ಅವಳಿಗೆ ಸರ್ಪ್ರೈಸ್ ಕಾದಿತ್ತು. ಅದೇನೆಂದರೆ, ಆರ್ಡರ್ ಮಾಡಿದ್ದ ಊಟದ ಜೊತೆಗೆ ಒಂದು ರೆಡ್ ರೋಸ್ ಕೂಡ ಇತ್ತು. ಅದ್ರ ಜೊತೆಗೆ ಲೆಟರ್ ಕೂಡ ಇತ್ತು. ಕವಿತಾ ಅದನ್ನು ತೆಗೆದುಕೊಂಡು ನೋಡಿ ಓದೋದಕ್ಕೆ ಶುರು ಮಾಡಿದ್ಲು. ಕವಿತಾ, ಸಾರಿ, ಮೊದಲನೇದಾಗಿ ಯಾಕೆ ಅಂತ ನಿನಗೂ ಗೊತ್ತು. ನೀನು ವಾಶ್ರೂಮ್ ಹತ್ರ ಹಾಗೆ ನಿಲ್ಲಿಸ್ಕೊಂಡು ಮಾತಾಡಬಾರ್ದಿತ್ತು. ಜೊತೆಗೆ ಇನ್ನೂ ಫೋನ್ ತೊಗೊಂಡು ಲಾಕ್ ಓಪನ್ ಮಾಡಿಸೋಷ್ಟು ಮುಂದೆ ಹೋಗಬಾರ್ದಾಗಿತ್ತು. ನನ್ನಿಂದ ನಿನಗೆ ತುಂಬ ತೊಂದರೆ ಆಯಿತು. ಆದರೆ ಕವಿತಾ, ನಾನು ನಿಜ ಬೇಕು ಅಂತ ಮಾಡಿಲ್ಲ. ನನಗೆ ತುಂಬ ಇಷ್ಟ. ಅದನ್ನು ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗಲ್ಲ. ನನ್ನಿಂದ ನಿನಗೆ ತುಂಬ ತೊಂದರೆ ಆಗಿದೆ. ನೀನು ತುಂಬಾ ಕೋಪ ಮಾಡ್ಕೊಂಡಿರ್ತೀಯ. ಅದಕ್ಕೆ ನಾನು ನಿನಗೆ ಮೆಸೇಜ್ ಕೂಡ ಮಾಡೋದಕ್ಕೆ ಹೆದರಿಕೆ ಆಯಿತು. ನಿನಗೆ ಹೇಗೆ ಸಾರಿ ಕೇಳಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಹೀಗೆ ಸಾರಿ ಕೇಳ್ತಾ ಇದ್ದೀನಿ. ಪ್ಲೀಸ್ ನನಗೆ ಕ್ಷಮಿಸು. ನಿನ್ನ ಪ್ರೀತಿ ಹುಚ್ಚಲ್ಲಿ ಈ ರೀತಿ ಮಾಡಿದ್ದೀನಿ. ನೀನು ನನ್ನ ಪ್ರೀತಿಸ್ತೀಯಾ ಅಥವಾ ದ್ವೇಷಿಸ್ತೀಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಮಾತ್ರ ಯಾವಾಗಲೂ ನಿನ್ನ ಪ್ರೀತಿಸ್ತೀನಿ. ನಿನಗೆ ಅನಿಸ್ಬಹುದು ಇದೆಲ್ಲ ಸುಳ್ಳು, ಯಾರೂ ಆ ಥರ ಇರೋದಕ್ಕಾಗಲ್ಲ ಅಂತ. ಆದರೆ ನಾನು ಹಾಗೇ ಇರ್ತೀನಿ. ನಾನು ಟ್ರಸ್ಟ್ ಮಾಡು ಕವಿತಾ. ನಿನ್ನ ಕಷ್ಟಕ್ಕೆ ಕಾವಲಾಗಿ ನಿಲ್ಲೋ ಆಸೆ. ನನ್ನಿಂದ ಅದು ತಪ್ಪನ್ನು ಕ್ಷಮಿಸಿ ನನ್ನ ಅಕ್ಸೆಪ್ಟ್ ಮಾಡ್ಕೊ ಅಂತ ಬರೆದಿದ್ದ. ಇವನಿಗೆ ಏನಾಗಿದೆ ಅಂತ ಬೈಕೊಂಡ್ಳು. ಅವಳಿಗೆ ಟ್ಯಾಬ್ಲೆಟ್ ಎಫೆಕ್ಟ್ ಯಾವುದು ನೆಗೆಟಿವ್ ಥಿಂಕಿಂಗ್ ಕೂಡ ಮಾಡ್ತಿರ್ಲಿಲ್ಲ. ವಾಸ್ತವವನ್ನು ಒಪ್ಕೊಳ್ತಿದ್ಲು. ಅವಳು ಅವನ ವಿಷಯನ ನೆಗ್ಲೆಕ್ಟ್ ಮಾಡಿ ಅಪ್ಪ ಅಮ್ಮನ ಕಡೆ ಹೋದ್ಲು. ಅವಳು ಹೀನಾ ಬರೆದಿದ್ದ ನೋಟನ್ನು ಕೂಡ ಓದಿದ್ಲು. ಈ ವಿಷಯನ ಅಪ್ಪ ಅಮ್ಮಂಗೆ ಹೇಳಬೇಡ ಅಂತ. ಅದಕ್ಕೆ ಕವಿತಾ ಏನೂ ಹೇಳೋದಕ್ಕೆ ಹೋಗಲಿಲ್ಲ. ಕವಿತಾ ಅಪ್ಪ ರೂಮ್ ಕಡೆ ಹೋಗಿ ಸುಮಾರು ಸಮಯ ಸ್ಪೆಂಡ್ ಮಾಡಿದ್ಲು. ಕವಿತಾ ಸುಮಾರು 5 ಹಾಗೆ ತನ್ನ ರೂಮಿಗೆ ಹೋದ್ಲು. ಎಕ್ಸಾಮ್ ಇದೆ, ಪ್ರಿಪೇರ್ ಆಗೋಣ ಅಂತ ಹೊರಟ್ಲು. ಅಲ್ಲಿ ಅಮಿತ್ ನಿಂತಿದ್ದ. ಅವನು ತನ್ನ ಕೈಯಲ್ಲಿ ಅವನ 2 ಕಿವಿಯನ್ನು ಹಿಡ್ಕೊಂಡು ಪಸ್ಕಿ ಹೊಡೆದು, ಕವಿತಾ ಸಾರಿ ಅಂತ ಕೇಳ್ದ. ಕವಿತಾಗ ಅದನ್ನು ನೋಡಿ ನಗು ಬಂತು. ಅವಳು, ನಿನಗೇನಾಗಿದೆ? ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ? ನಿನ್ನ ಕೆಲಸ ಮಾಡ್ಕೊಂಡು ನೀನು ಇರೋದಕ್ಕಾಗೋದಿಲ್ವಾ? ಸುಮ್ಮನೆ ನನ್ನ ತಲೆ ಹಾಳು ಮಾಡಬೇಡ, ಇಲ್ಲಿಂದ ಹೊರಡು ಅಂತ ಹೇಳಿದ್ಲು. ಅವನು ಸಣ್ಣ ಮುಖ ಮಾಡಿಕೊಂಡು ಸಾರಿ ಕವಿತಾ ಅಂತ ಅಲ್ಲಿಂದ ಹೋದ. ಮತ್ತೆ ಹಿಂದೆ ತಿರುಗಿ ನನಗೆ ಕ್ಷಮಿಸು ಅಂತ ಹೇಳ್ದ. ಕವಿತಾ ಕೋಪ ಮಾಡ್ಕೊಳ್ಳೋಕ್ಕೆ ಬಯಸ್ದೆ. ಸರಿ, ಕ್ಷಮಿಸಿದ್ದೀನಿ ಅಂತ ಹೇಳಿದ್ಲು. ಅಷ್ಟು ಹೇಳಿದ ಮಾತ್ರಕ್ಕೆ ಅವ್ನು ಮತ್ತೆ ವಾಪಸ್ ಬಂದು ಅವಳ ಜೊತೆ ಮಾತಾಡೋದಕ್ಕೆ ಶುರು ಮಾಡಿಕೊಂಡೇ ಬಿಟ್ಟ. ಕವಿತಾ ಅವನ ಮಾತನ್ನು ಕೇಳು ಅಂತ ಹೇಳಿ, ನಿನ್ನಿಂದ ಹೆಚ್ಚು ತೊಂದರೆ ಆಯಿತು ಗೊತ್ತಾ ನಿನಗೆ ಅಂತ ನಿನ್ನೆ ನಡೆದಿದ್ದು ಹೇಳಿದ್ಲು. ಅಮಿತ್ ಅದೆಲ್ಲ ಕೇಳಿ, ಏನು ಆ ರೀತಿ ಆಯಿತಾ? ಮತ್ತೆ ನೀನು ಆರಾಮಾಗಿದೆಯಾ? ನನ್ನಿಂದನೇ ಆಗಿದ್ದು ಎಲ್ಲನೂ ಕವಿತಾ ಅಂತ ಕೋಪದಲ್ಲಿ ಅವನ ಕೈನ ಗೋಡೆಗೆ ಗುದ್ಕೊಂಡ. ಕವಿತಾ ಅದನ್ನು ನಿಲ್ಲಿಸಿ ಅವನ ಕೈ ಹಿಡ್ಕೊಂಡ್ಳು. ಅಮಿತ್, ಅದಕ್ಕೆ ಇಲ್ಲ ಕವಿತಾ, ನನ್ನಿಂದ ನಿನಗಿಷ್ಟು ತೊಂದರೆ ಆಗ್ತಿತ್ತು. ನಿನ್ನ ಯಾರು ಸೇವ್ ಮಾಡಿದ್ದು ಅಂತ ಕೇಳ್ದ.
ಅದಕ್ಕೆ ಕವಿತಾ ಪಾರ್ಟಿಯಲ್ಲಿ ಯಾರು ಸೇವ್ ಮಾಡಿದ್ರೋ ಅವನೇ ಸೇವ್ ಮಾಡಿದ್ದು ಅಂತ ಹೇಳಿದ್ಲು. ಅಮಿತ್ ಅದಕ್ಕೆ ಕೋಪ ಮಾಡಿಕೊಂಡು, ಪಾರ್ಟಿಯಲ್ಲಿ ನಿನಗೆ ನಾನೇನು ಮಾಡಿರಲಿಲ್ಲ, ನೀನು ನನ್ನ ಮಾತಾಡಿಸು ಅಂತ ಕೈ ಹಿಡ್ಕೊಂಡಿದ್ದು, ನಿನಗೆ ತೊಂದರೆ ಕೊಡೋ ಇಂಟೆನ್ಷನ್ ಇಲ್ಲ, ಅದರಲ್ಲಿ ಸೇವ್ ಮಾಡೋದು ಏನು ಬಂತು ಅಂತ ಕೇಳ್ದ. ಅದಕ್ಕೆ ಕವಿತಾ, ನನಗಿಷ್ಟ ಆಗಲ್ಲ ಅಂತಂದರೆ ಅದು ಕಷ್ಟನೇ ಅಂತ ಹೇಳಿದ್ಲು. ಅಮಿತ್, ನಾನು ನಿಜ ಬೇಕು ಅಂತ ಮಾಡಿಲ್ಲ, ಮತ್ತೆ ಸಾರಿ ಕೇಳ್ತಾ ಇದ್ದೀನಿ, ಸಾರಿ ಅಂತ ಕೇಳ್ದ. ಅದಕ್ಕೆ ಕವಿತಾ, ಸಾಕು ಬಿಡು, ನೀನು ಕೆಲಸ ಮಾಡ್ಕೊ ಹೋಗು ಅಂತ ಅಲ್ಲಿಂದ ಹೊರಟ್ಲು. ಅವ್ನು ಹೋಗ್ತಿದ್ದ ಕವಿತಾಳನ್ನ ತಡೆದು, ನಿಂತ್ಕೊ, ನನ್ನ ಕ್ವೆಶನ್ಗೆ ಆನ್ಸರ್ ಮಾಡು, ಆಮೇಲೆ ಹೋಗು ಕವಿತಾ ಅಂತ ಹೇಳ್ದ. ಅದಕ್ಕೆ ಕವಿತಾ, ಏನು ನಿನ್ನ ಕ್ವೆಶನ್ ಅಂತ ಕೇಳಿದ್ಲು. ಅವನು, ಸರಿ, ನಾನಿನಿಗೆ ಇಷ್ಟ ಇಲ್ಲ, ಹಾಗಂತ ನನ್ನ ಪ್ರಯತ್ನ ನಾನು ಬಿಡೋದಿಲ್ಲ, ಆದರೆ ನೀನು ಬೇರೆಯವ್ರು ಯಾರಾದರೂ ಇಷ್ಟಪಡ್ತಾ ಇದ್ದಾ ಅಂತ ಕೇಳ್ದ. ಕವಿತಾ 1-2 ನಿಮಿಷ ಮೌನವಾಗಿ ಹೌದು ಅಂತ ಹೇಳಿದ್ಲು. ಅದನ್ನು ಕೇಳಿ ಅಮಿತ್ಗೆ ಬೇಜಾರಾಯಿತು. ಆದರೆ ಒನ್ ಸೈಡ್ ಲವ್ ಅಂತ ಹೇಳಿದ್ಲು ಕವಿತಾ. ಅದಕ್ಕೆ ಅಮಿತ್, ಹಾಗಿದ್ರೆ ಸರಿ, ನಾನು ಏನಕ್ಕೆ ಬೇಡ ಅಂತಿದ್ದೆ ಕವಿತಾ ಅಂತ ಹೇಳ್ದ. ಕವಿತಾ, ಅದು ನನ್ನಿಷ್ಟ, ನಾನು ನಿನ್ನ ಇಷ್ಟಪಡಬೇಕು ಅಂತ ರೂಲ್ಸ್ ಏನೂ ಇಲ್ಲ ಅಲ್ವಾ ಅಂತ ಕೇಳಿದ್ಲು. ಅಮಿತ್, ಹಾಗಲ್ಲ, ನಾನು ನಿನಗೆ ಯಾವ ರೀಸನ್ಗೆ ಇಷ್ಟ ಇಲ್ಲ ಅದಾದರೂ ಹೇಳು ಕವಿತಾ ಅಂತ ಕೇಳ್ದ. ಕವಿತಾ ಏನು ಹೇಳಬೇಕು ಅಂತ ತಿಳಿದೇ ಯೋಚನೆ ಮಾಡ್ತಿದ್ಲು. ಅವಳು ಇಷ್ಟ ಇಲ್ಲ ಅಂತ ಏನಿಲ್ಲ, ಆದರೆ ನನಗೀಗ ಬೇರೆ ಒಬ್ಬರ ಮೇಲೆ ಲವ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನನಗೆ ಬೇಡ, ಪ್ಲೀಸ್ ನನಗೆ ತೊಂದರೆ ಕೊಡಬೇಡ ಅಮಿತ್, ನನಗೆ ರಿಲೇಷನ್ಶಿಪ್ ಮೇಲೆ ಯಾವ ನಂಬಿಕೆನೂ ಇಲ್ಲ, ನಂಬಿಕೆ ಎಲ್ಲ ಹೊರಟು ಹೋಗಿದೆ, ಪ್ಲೀಸ್ ನನಗೆ ತೊಂದರೆ ಕೊಡಬೇಡ, ಇಲ್ಲಿಂದ ಹೊರಡು ಅಂತ ಹೇಳಿದ್ಲು. ಅದಕ್ಕೆ ಅಮಿತ್, ರಿಲೇಷನ್ಶಿಪ್ ಮೇಲೆ ನಾನು ನಿನಗೆ ನಂಬಿಕೆ ಬರೋ ಹಾಗೆ ಮಾಡ್ತೀನಿ, ನನ್ನ ಟ್ರಸ್ಟ್ ಮಾಡು, ನನ್ನನ್ನು ನಂಬು, ನನಗೆ ಒಂದೇ ಒಂದು ಚಾನ್ಸ್ ಕೊಡು, ಇದೆಲ್ಲ ಈಗಲೇ ಹೇಳಬೇಕು ಅಂತ ಇಲ್ಲ, ಟೈಮ್ ತಗೋ ಕವಿತಾ, ಆದರೆ ನನಗೆ ಆನ್ಸರ್ ಬೇಕು. ಕವಿತಾ, ಸುಮ್ಮನೆ ಹೋಗೋ ಮಾರಾಯ, ನನಗೆ ಟೆನ್ಷನ್ ಕೊಡಬೇಡ, ಆಗಲ್ಲ ಅಂದರೆ ಆಗಲ್ಲ, ಪದೇ ಪದೇ ಕೇಳ್ತಾ ಇರಬೇಡ, ನಾನೇನು ಚಾಕ್ಲೇಟಾ, ನೀನೇ ಹೇಳು, ನೀನು ಇಷ್ಟಪಟ್ಟೆ ಅಂತ ನಾನು ಕೊಡೋಕ್ಕಾಗತ್ತಾ, ಅದು ಲವ್ ಕಣೋ, ಹಾರ್ಟಿಂದ ಬರಬೇಕು, ನಿನಗೆ ಬೇಜಾರು ಆಗಬಾರ್ದು ಅಂತ ನಾನು ಒಪ್ಕೊಂಡ್ರೆ ಅಥವಾ ನನ್ನ ಹಿಂದೆ ಬಿದ್ದು ನಿನ್ನನ್ನು ಕಾಡಿದ್ರೆ ಈ ರೀತಿಯಲ್ಲಿ ಪಡ್ಕೊಳ್ಬೇಕು ಅಂತ ಪ್ರಯತ್ನಿಸಿದ್ರೆ ಅದು ಪ್ರೀತಿ ಆಗಲ್ಲ, ಹಿಂಸೆ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೊ. ಪ್ರೀತಿ ಅನ್ನೋದು ಮನಸ್ಸಿಂದ ಬರಬೇಕು, ನನಗೆ ಆ ಫೀಲಿಂಗ್ಸ್ ಇಲ್ಲ ನಿನ್ನ ಮೇಲೆ, ಅದನ್ನು ಅರ್ಥ ಮಾಡ್ಕೊ, ನಿನಗೂ ಕೂಡ ನನ್ನ ಮೇಲೆ ಕ್ರಶ್ ಇಲ್ಲ ಅಟ್ರಾಕ್ಷನ್ ಆಗಿರುತ್ತೆ ಅಷ್ಟೇ ಅಂತ ಹೇಳಿದ್ಲು. ಹೀನಾ ಇನ್ವೆನ್ಷನ್ ಮಾಡ್ತಿರೋ ಟ್ಯಾಬ್ಲೆಟ್ ಸಕ್ಸಸ್ ಆಗುತ್ತಾ? ಗಗನ್ ಆಡಿಯೋ ಕೇಳಿದ ನಂತರ ಹರ್ಷದ್ ರಿಯಾಕ್ಷನ್ ಏನಿರ್ಬೋದು? ಎಪಿಸೋಡ್ 94, ಟ್ಯಾಬ್ಲೆಟ್ ಇನ್ವೆನ್ಷನ್ ಸಕ್ಸಸ್. ಆಗ ಅಮಿತ್, ಇಲ್ಲ ಕವಿತಾ, ನಿನಗೆ ಹಾಗೆ ಅನ್ನಿಸ್ತಾ ಇರ್ಬೋದು ಅಷ್ಟೇ, ಆದರೆ ನನಗೆ ನಿನ್ನ ಮೇಲೆ ನಿಜವಾಗ್ಲೂ ಪ್ರೀತಿಯಾಗಿದೆ, ಕ್ರಶ್ ಅಥವಾ ಅಟ್ರಾಕ್ಷನ್ ಆಗಿಲ್ಲ, ಇದು ನಿನಗೆ ಇವತ್ತಲ್ಲ ನಾಳೆ ತಿಳಿಯುತ್ತೆ ನನ್ನ ಪ್ರೀತಿ ಏನು ಅಂತ, ನಿನಗೆ ಅರ್ಥ ಆಗುತ್ತೆ. ಕವಿತಾ, ಪ್ಲೀಸ್ ನನ್ನ ಬಗ್ಗೆ ಸ್ವಲ್ಪ ಆದರೂ ಯೋಚನೆ ಮಾಡು, ನನಗೊಂದು ಚಾನ್ಸ್ ಕೊಡು ಕವಿತಾ ಅಂತ ಕೇಳ್ದ. ಕವಿತಾ, ಇವನಿಗೆ ಎಷ್ಟು ಹೇಳಿದ್ರೂ ಅರ್ಥ ಆಗಲ್ವಾ, ಏನು ಹೇಳೋದು, ನಾನು ನಿನ್ಗೆ ಇಷ್ಟು ಸಮಯ ಕತೆ ಹೇಳಿದ್ನಾ ಅಂತ ಮನಸ್ಸಲ್ಲೇ ಹೇಳ್ಕೊಳ್ತಿದ್ಲು. ಅಮಿತ್, ಸರಿ ಕವಿತಾ, ನನ್ನ ಬಗ್ಗೆ ಯೋಚನೆ ಮಾಡು, ಆದರೆ ಏನಾದರೂ ಒಂದು ಹೇಳು, ಅಟ್ಲೀಸ್ಟ್ ಫ್ರೆಂಡ್ ಆಗಾದರೂ ಇರೋಣ, ನಿನಗೆ ನನ್ನ ಫ್ರೆಂಡ್ ಆಗೋದಕ್ಕೆ ಅಷ್ಟೇ ಸರಿ ಅನಿಸಿದ್ರೆ ಫ್ರೆಂಡ್ ಆಗೇ ಇರೋಣ, ನಿನಗೆ ಅನಿಸುತ್ತಾ ಇರಬಹುದು ನನ್ನ ಮನಸ್ಸಲ್ಲಿ ಫ್ರೆಂಡ್ ಅನ್ನೋ ಇಂಟೆನ್ಷನ್ ಇದ್ದರು ನಿನ್ನ ಮನಸ್ಸಲ್ಲಿ ಫ್ರೆಂಡ್ ಅನ್ನೋ ಇಂಟೆನ್ಷನ್ ಇರಬೇಕು, ಆದರೆ ಅದು ನಿನ್ನ ಮನಸ್ಸನ್ನು ಇರೋದಕ್ಕೆ ಸಾಧ್ಯವಿಲ್ಲ ಅಂತ, ಆದರೆ ನಾನು ಫ್ರೆಂಡ್ ಆಗಿರೋದಕ್ಕೆ ಪ್ರಯತ್ನ ಮಾಡ್ತೀನಿ, ನೀನು ಫ್ರೆಂಡಾಗಿ ನೋಡು, ಮುಂದೆ ಇಷ್ಟ ಆದರೆ ಮಾತ್ರ ನನ್ನ ಪ್ರೀತಿ ಅಕ್ಸೆಪ್ಟ್ ಮಾಡು ಅಂತ ಹೇಳ್ದ ಅಮಿತ್. ಕವಿತಾಗೆ ಅಮಿತ್ ಮಾತಿನಲ್ಲಿ ನಿಜ ಇದೆ ಅನಿಸಿ, ಸರಿ ನಾನು ಯೋಚನೆ ಮಾಡ್ತೀನಿ, ನನಗೆ ಟೈಮ್ ಬೇಕು, ಅಲ್ಲಿ ತನಕ ನನ್ನ ತಲೆ ತಿನ್ನಬೇಡ ಅಂತ ಹೇಳಿದ್ಲು. ಅಮಿತ್ ಖುಷಿಯಿಂದ ಕವಿತಾಗೆ ಕೊಡೋದಕ್ಕೆ ಹೋದ. ಕವಿತಾ, ಅದಕ್ಕೆ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿರೋದು, ಈಗಲೇ ಫ್ರೆಂಡ್ ಆಗಿಲ್ಲ ನೀನು ಅಂತ ಹೇಳಿದ್ಲು. ಆಗ ಅಮಿತ್, ಹೌದಲ್ವಾ ಅಂತ ತನ್ನ ಕೈ ಹಿಂದೆ ತಗೊಂಡು ಶೇಕ್ ಹ್ಯಾಂಡ್ ಮಾಡ್ದ. ಕವಿತಾ ಕೂಡ ರೆಸ್ಪಾನ್ಸ್ ಮಾಡಿದ್ಲು. ಅವಳು ಬಾಯ್ ಹೇಳಿ ಅಲ್ಲಿಂದ ಹೊರಟ. ಕವಿತಾ ಕೂಡ ಕರ್ಮ ಅಂತ ಹೋದ್ಲು. ಕವಿತಾ ಅವಳ ರೂಮ್ಗೆ ಹೋದ್ಲು. ಅಷ್ಟೊತ್ತಿಗಾಗಲೇ ಅವಳ ಫೋನ್ಗೆ ಯಾವುದೋ ಮೆಸೇಜ್ ಬಂತು. ಯಾರ್ದು ಅಂತ ನೋಡಿದ್ರೆ ಬೇರೆ ಯಾರೂ ಅಲ್ಲ, ಅಮಿತ್. ಅವಳು ಯಾರಪ್ಪ ಇವನು, ತಲೆಗೆ ಹುಳ ಬಿಡ್ತಾನೆ ಅಂತ ಅಂದ್ಕೊಂಡ್ಳು. ಆಗಲೇ ಮೆಸೇಜ್ ಮಾಡಿದ್ಯಾ, ಈಗ ತಾನೇ ಮಾತಾಡ್ಸ್ಕೊಂಡು ಹೋದೆ, ಸುಮ್ಮನಿರೋದಕ್ಕೆ ಬರಲ್ವಾ ನಿನಗೆ ಅಂತ ರಿಪ್ಲೈ ಮಾಡಿದ್ಲು. ಅದಕ್ಕೆ ಅಮಿತ್, ನನ್ನ ನಂಬರ್ ಅಂತ ನೆನಪಿರಲಿ ಅಂತ ಮೆಸೇಜ್ ಮಾಡಿದೆ ಅಂತ ರಿಪ್ಲೈ ಮಾಡಿ, ನೀನು ಕೋಪ ಮಾಡ್ಕೋಬೇಡ,
ಅಂತ ರಿಪ್ಲೈ ಮಾಡಿದ್ದ. ಕವಿತಾ ರಿಪ್ಲೈ ನೋಡಿ ಸಾಕು ನಿನ್ನ ಜೊತೆ ಮೆಸೇಜ್ ಮಾಡೋದು ಅಂತ ಫೋನ್ ಬಿಸಾಕಿ ಬುಕ್ಸ್ ತೆಗೆದು ಸ್ಟಡಿ ಮಾಡೋದಕ್ಕೆ ಕೂತ್ಕೊಂಡ್ಳು. ಈ ಕಡೆ ಹರ್ಷದ್ ಕೆಲಸ ಮುಗಿಸಿ ತನ್ನ ಲ್ಯಾಪ್ಟಾಪ್ ಕ್ಲೋಸ್ ಮಾಡ್ದ. ನಾಳೆನೂ ಹೀಗೆ ವರ್ಕ್ ಮಾಡಿದ್ರೆ ಸಾಕು, ಎಲ್ಲ ಆಲ್ಮೋಸ್ಟ್ ಮುಗಿಯುತ್ತೆ ಅಂತ ಹೇಳ್ಕೊಂಡು ತನ್ನ ಫೋನ್ ನೋಡ್ದ. ಅದರಲ್ಲಿ ಮೈಕಲ್ ಮೆಸೇಜ್ ಬಂದಿತ್ತು. ಮೈಕಲ್ ಮಿಷನ್ ಕಂಪ್ಲೀಟೆಡ್ ಅಂತ ಮೆಸೇಜ್ ಹಾಕಿದ್ದ. ಹರ್ಷದ್ ಗ್ರೇಟ್ ಅಂತ ಅವನ ಮೆಸೇಜನ್ನು ಓಪನ್ ಮಾಡ್ದ. ಅದರಲ್ಲಿ ಆಡಿಯೋ ರೆಕಾರ್ಡ್ ಇತ್ತು. ಅದನ್ನು ಆನ್ ಮಾಡ್ದ. ರೆಕಾರ್ಡ್ ಪ್ಲೇ ಆಯಿತು. ಎಲ್ಲನೂ ಕೇಳಿಸ್ಕೊಳ್ತಾ ಕೂತ್ಕೊಂಡ. ರೆಕಾರ್ಡ್ ಆಫ್ ಆಯಿತು. ಹರ್ಷದ್ ವಿಷಯ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ? ಆಕಾಶ್ ಪ್ರಕಾರ ಹೀನ ಸತ್ತು ಹೋಗಿದ್ರೆ ಈಗ ತೆಗೆದಿರೋ ರೀಸೆಂಟ್ ಫೋಟೋಗಳು ಹೇಗೆ ಬಂತು? ಅಮೇರಿಕದಲ್ಲಿ ಯಾವ ಇನ್ಸಿಡೆಂಟ್ ಆಗಿದೆ ಅಂತ ತಲೆಗೆ ಹುಳ ಬಿಟ್ಕೊಂಡ. ಈಗ ಆಕಾಶನ ಮೀಟ್ ಮಾಡಬೇಕಾಗುತ್ತೆ. ಆದರೆ ಆಕಾಶ್ ಏನೂ ಹೇಳಲ್ಲ. ಅವನಿಂದ ವಿಷಯ ಹೇಗೆ ಬಾಯಿ ಬಿಡಿಸೋದು ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ಆಕಾಶ್ ಹೇಳೋದಿಲ್ಲ ಅನಿಸುತ್ತೆ. ನನಗೆ ಹೇಳೋದಿಲ್ಲ, ಇನ್ನು ನಮ್ಮ ಹುಡುಗರಿಗೆ ಸಾಧ್ಯನೇ ಇಲ್ಲ. ನಾನೇ ಖುದ್ದಾಗಿ ವಿಚಾರಿಸೋಕೆ ಹೋದರೆ ಅದನ್ನು ಹೀನಾಳಿಗೆ ಹೇಳ್ತಾನೆ. ಈಗ ಏನು ಮಾಡೋದು ಅಂತ ಯೋಚಿಸ್ತಿದ್ದ. ಹರ್ಷದ್ಗೆ ಇನ್ನೊಂದು ಡೌಟ್ ಏನಂದರೆ, ಗಗನ್ ಹೇಳಿದ ಪ್ರಕಾರ ಆಕಾಶ್ ಹೀನಾನ ಇಷ್ಟಪಡ್ತಿದ್ದ. ಅವಳಿಗೆ ಎಲ್ಲ ಮರ್ತು ಹೋದ್ಮೇಲೆ ಹೀನಾ ಕೂಡ ಆಕಾಶ್ ಜೊತೆ ಫ್ರೆಂಡ್ ಆದ್ಲು. ಆಕಾಶ್ ಇವಳಿಗೋಸ್ಕರ ಅಮೇರಿಕಾಗೆ ಹೋದ. ಹಾಗಾದರೆ ಅವರಿಬ್ಬರು ಇಷ್ಟಪಡ್ತಾ ಇದ್ರು. ಎಲ್ಲ ಕನ್ಫ್ಯೂಸ್ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿಕೊಂಡ. ಹರ್ಷದ್ ಸಾಧ್ಯನೇ ಇಲ್ಲ, ಹೀನಾ ವಿಜಯ್ ಜೊತೆ ಮದುವೆ ಆಗುತ್ತೆ ಅಂತ ಹೇಳಿದ್ಲು. ಅದನ್ನು ಆಕಾಶ್ಗೆ ಹೇಳಿದ್ಲು. ಆಕಾಶ್ನ ಹೀನಾ ಲವ್ ಮಾಡ್ತಿದ್ರೆ ಅವಳು ವಿಜಯ್ನ ಮದುವೆ ಆಗೋದಕ್ಕೆ ಒಪ್ತಿರ್ಲಿಲ್ಲ ಅಲ್ವಾ? ಹಾಗಾದರೆ ಹೀನಾ ಆಕಾಶ್ನ ಇಷ್ಟಪಡ್ತಿರ್ಲಿಲ್ವಾ? ಇದು 100ಕ್ಕೆ 90ರಷ್ಟು ನಿಜ. ಇನ್ನು 10% ಡೌಟ್ ಇದೆ ಅಂತ ಅವನೇ ಉತ್ತರ ಕೊಟ್ಕೊಂಡ. ಏನೇ ಇರಲಿ, ನನ್ನ ಪ್ರೀತಿ ಅವಳ ಮೇಲೆ ಕಡಿಮೆ ಆಗೋದೇ ಇಲ್ಲ ಯಾವತ್ತಿಗೂ ಅಂತ ಹೇಳ್ಕೊಂಡ. ಹೀನಾ ಲ್ಯಾಬಲ್ಲಿದ್ಲು. ಅವಳ ಟ್ಯಾಬ್ಲೆಟ್ ಇನ್ವೆನ್ಷನ್ ಆಲ್ಮೋಸ್ಟ್ ಮುಗ್ದಿತ್ತು. ಅವಳು ತಾನು ತಯಾರಿಸಿದ ಲಿಕ್ವಿಡನ್ನು ಮತ್ತೊಂದು ಲಿಕ್ವಿಡ್ಗೆ ಮಿಕ್ಸ್ ಮಾಡಿದ್ಲು. ಸ್ವಲ್ಪ ಸಮಯದ ನಂತರ ಪ್ರೋಸೆಸ್ ಆದಮೇಲೆ ಫೈನಲ್ ಅಂತ ಹೇಳಿ ಅವಳು ಹಾಕಿದ್ದ ಮಾಸ್ಕನ್ನು ತೆಗೆದ್ಲು. ಅಲ್ಲೇ ಇದ್ದ ವಾಶ್ರೂಮ್ ಕಡೆ ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆದಳು. ಟೈಮ್ ನೋಡಿದಾಗ ಆಗಲೇ 7 ಗಂಟೆ ಆಗಿತ್ತು. ಅವಳು ಸುಮಾರು 500 ಟ್ಯಾಬ್ಲೆಟ್ಗಳನ್ನು ರೆಡಿ ಮಾಡಿದ್ಲು. ಅದೆಲ್ಲನೂ ಒಂದು ಬಾಕ್ಸ್ ಹಾಕ್ಕೊಂಡು ನಮಿತಾ ಇರೋ ವಾರ್ಡ್ ಕಡೆ ಹೋದ್ಲು. ಎಮಿಲಿಯಾ ಸೀರಿಯಸ್ ಆಗಿ ಕವಿತಾ ಬಾಡಿಯಲ್ಲಿ ಆಗ್ತಿರೋ ಪ್ರೋಸೆಸ್ಸನ್ನು ಗಮನಿಸ್ತಿದ್ಲು. ಆದರೆ ಅವಳಿಗೆ ಅಬ್ನಾರ್ಮಲ್ ವಿಷಯ ಅನಿಸಿದ್ದು ಏನೂ ಕಾಣಿಸ್ಲಿಲ್ಲ. ಹೀನಾ ಎಮಿಲಿಯಾ ಕಡೆ ಬಂದು ಸಾಕ್ಬಿಡು, ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಕಾಯ್ತಿದ್ದ ಎಮಿಲಿಯಾ ಥ್ಯಾಂಕ್ ಯು ಕಣೆ ಅಂತ ಬ್ಯಾಗ್ ತೊಗೊಂಡು ಮಲ್ಲಿಗೆ ಕಾಲ್ ಮಾಡಿ ಬಾಯ್ ಕಣೆ ಹೊಟ್ಟೆ ಹಸಿತಾ ಇದೆ ಅಂತ ಹಾಸ್ಪಿಟ್ಲಿಂದ ಅವಳು ರಿಪ್ಲೈಗೂ ವೆಯ್ಟ್ ಮಾಡದೆ ಹೊರಟು ಹೋದ್ಲು. ಇಷ್ಟೆಲ್ಲ ಕೇವಲ 5 ನಿಮಿಷದಲ್ಲಾಗಿತ್ತು. ಹೀನಾ ಇದನ್ನು ಆಶ್ಚರ್ಯದಿಂದ ಕಣ್ಣು ಬಿಡದೆ ನೋಡ್ತಿದ್ಲು. ಸದ್ಯ ನಾನು ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನಗ್ತಾ, ಪಾಪ ಸೀರಿಯಸ್ ಆಗಿ ಎಲ್ಲ ಕೆಲಸ ಮಾಡಿದ್ದಾಳೆ ಅಂತ ಹೇಳಿಕೊಂಡು ನಮಿತಾ ಹತ್ರ ಹೋದ್ಲು. ಹೀನಾ ಅಲ್ಲೇ ಇದ್ದ ಮೇರಿಗೆ, ಸರಿ ಮೇರಿ ಮಾಸ್ಕ್ ಹಾಕ್ಕೊಂಡು ಹೊರಡು ಇಲ್ಲಿಂದ ಅಂತ ಹೇಳಿದ್ಲು. ಅದಕ್ಕೆ ಮೇರಿ ಸರಿ ಮೇಡಮ್ ಅಂತ ಅಲ್ಲಿಂದ ಹೋದ್ಲು. ಮೇರಿಗೆ ಯಾವಾಗಲೂ ನಾನು ಕಳಿಸ್ಕೊಡೋ ಕಾರಲ್ಲೇ ಬರಬೇಕು ಅಂತ ಹೇಳಿದ್ಲು. ಅದಕ್ಕೆ ಆಮೇಲೆ ತಲೆ ಆಡಿಸಿ ಹೋದ್ಲು. ಹೀನಾ ತಾನು ತಯಾರಿಸಿದ ಟ್ಯಾಬ್ಲೆಟ್ ಬಾಕ್ಸ್ ಓಪನ್ ಮಾಡಿದ್ಲು. ಅವಳು ಟ್ಯಾಬ್ಲೆಟನ್ನು ಪುಡಿ ಮಾಡಿ ವಾಟರ್ಗೆ ಮಿಕ್ಸ್ ಮಾಡಿ ನಮಿತಾ ಬಾಯಿಗೆ ಹಾಕಿದ್ಲು. ಹೀನಾ ಆಚೆ ಇದ್ದ ನರ್ಸ್ ಕರೆದ್ಲು. ನರ್ಸ್ ಕೂಡ ಬಾಬಾ ಕಡೆಯವಳೆ. ಅವಳು ಆಯುರ್ವೇದದ ಜೊತೆಗೆ ವೈದ್ಯಕೀಯನೂ ಕಲ್ತಿದ್ಲು. ಹೀನಾಗೆ ತುಂಬ ಕೆಲಸಕ್ಕೆ ಸಹಾಯವಾಗ್ತಿದ್ಲು. ಏನಾದರೂ ನಿನಗೆ ಸರಿ ಅನಿಸಿದ್ರೆ ಯಾವುದೇ ಟೈಮ್ ಆದರೂ ಕೂಡ ಕಾಲ್ ಮಾಡಬೇಕು ಅಂತ ಹೇಳಿದ್ಲು. ಲೀನಾ ಓಕೆ ಅಂತ ಹೇಳಿದ್ಲು. ಹೀನಾ ಜೊತೆ ಕೆಲಸ ಮಾಡಿದ್ದ ಲೀನಾ ಸಾಕಷ್ಟು ಸ್ಕಿಲ್ಸ್ ಹೊಂದಿದ್ಲು. ಇದರಿಂದ ಹೀನಾಗೆ ರೆಸ್ಟ್ ಸಿಗ್ತಿತ್ತು. ಹೀನಾ ಹುಷಾರು, ನಾಳೆ ನಮ್ಮ ಸೆಕ್ಯೂರಿಟಿ ಇಲ್ಲಿಗೆ ಬರುತ್ತೆ, ಇವತ್ತು ಅಡ್ಜಸ್ಟ್ ಮಾಡ್ಕೊ. ನನಗಿಷ್ಟೆಲ್ಲ ಐಡಿಯಾ ಇರಲಿಲ್ಲ, ಇಲ್ಲಿಗೆ ಬಂದು ಏನೇನೋ ವಿಷಯಗಳು ನಡೀತಿದೆ ಅಂತ ಹೇಳಿದ್ಲು. ಲೀನಾ ಏನೂ ಮಾಡೋದಕ್ಕಾಗಲ್ಲ ಬಿಡಿ ಮೇಡಮ್, ನೀವು ರೆಸ್ಟ್ ಮಾಡಿ ಅಂತ ಹೇಳಿದ್ಲು. ಹೀನಾ ತನ್ನ ಬ್ಯಾಗಲ್ಲಿದ್ದ 50 ಟ್ಯಾಬ್ಲೆಟ್ಸ್ ಕೊಟ್ಟು ಇದನ್ನು ಬೆಳಿಗ್ಗೆ ಸಂಜೆ ಅವಳಿಗೆ ಕೊಡ್ತಾ ಹೋಗಬೇಕು ಅಂತ ಹೇಳಿದ್ಲು. ಲೀನಾ ಟ್ಯಾಬ್ಲೆಟ್ ತೊಗೊಂಡು ಓಕೆ ಮೇಡಮ್ ಅಂತ ಹೇಳಿದ್ಲು. ಹೀನಾ ಸರಿ ಅಂತ ಅಲ್ಲಿಂದ ಹೋದ್ಲು. ಹರ್ಷದ್ಗೆ ರವಿ ಕೆಲವು ಇನ್ಫಾರ್ಮೇಷನ್ ಕೊಡ್ತಾ, ಅದು ಹೀನಾ ಬಗ್ಗೆ ಸರ್, ನೀವು ಹೇಳಿದ ಹಾಗೆ ಅವ್ರ ಮೇಲೆ ಗಮನ ಇಟ್ಟಿದ್ದೀವಿ. ಹೀನಾ ಮೇಡಮ್ ಎಮಿಲಿಯ ಜೊತೆಗೆ ಯಾರೋ ಒಬ್ಬ ಲೇಡಿ ಮಾಸ್ಕ್ ಹಾಕ್ಕೊಂಡು ಬೆಳಗ್ಗೆ ಬಂದು ಈಗ ಸ್ವಲ್ಪ ಸಮಯದಲ್ಲಿ ಹೋದರು. ಎಮಿಲಿಯಾ ಅವರು ಆಗಲೇ ಹೋದರು, ಹೀನಾ ಹೋಗಿಲ್ಲ ಅಂತ ಹೇಳ್ದ. ಆ ಸ್ಪೆಷಲ್ ವಾರ್ಡಲ್ಲಿ ಆ ಏರಿಯಾದಲ್ಲಿ ನಮ್ಮವ್ರು ಯಾರೂ ಹೋಗಿಲ್ಲ, ಬಟ್ ಅವ್ರ ಮೇಲೆ ಗಮನ ಇಟ್ಟಿದ್ದೀವಿ. ನೀವೇ ಹೇಳಿದ್ದೀರಾ ಅಲ್ಲಿಗೆ ಹೋಗೋ ಆಗಿಲ್ಲ ಅಂತ ಹೇಳ್ದ. ಹರ್ಷದ್ ಇಟ್ಸ್ ಓಕೆ ಅಂತ ಹೇಳ್ದ. ರವಿ ಅಲ್ಲಿಂದ ಹೋದ. ಹರ್ಷದ್ ಮಾಸ್ಕ್ ಹಾಕ್ಕೊಂಡು ಹೋಗೋರು ಹೀನಾ ಹೇಳಿ ಡಾಕ್ಟರ್ ಇರಬೇಕು ಅಂತ ಹೇಳ್ಕೊಂಡ. ಹೀನಾ ಮಾಡಿದ್ದ ಪ್ಲ್ಯಾನ್ ಸರಿಯಾಗಿತ್ತು. ಮೇರಿನ ಸೀಕ್ರೆಟ್ ಡಾಕ್ಟರ್ ಅಂತ ತಿಳ್ಕೊಳ್ಳೋ ಹಾಗೆ ಮಾಡಿಟ್ಟಿದ್ಲು.
ಹರ್ಷದ್ ಹೀನಾ ಇರೋ ಫ್ಲೋರ್ CCTVನ ಆನ್ ಮಾಡ್ದ. ಅದರಲ್ಲಿ ಏನೋ ಪ್ರಾಬ್ಲಮ್ ಇತ್ತು. ಆದರೆ ಹರ್ಷದ್ ಗಮನಕ್ಕೆ ಬರಲಿಲ್ಲ. ಯಾಕೆ ಅಂದರೆ ಹೀನಾ ನಮಿತಾ ವಾರ್ಡಿಂದ ಲ್ಯಾಬ್ಗೆ ಹೋಗಿರೋದು, ಲ್ಯಾಬಿಂದ ನಮಿತಾ ವಾರ್ಡ್ ಕಡೆ ಬಂದಿರೋದು ಯಾವುದೂ ರೆಕಾರ್ಡ್ ಆಗಿರಲಿಲ್ಲ. ಮುಂದೆ ಏನಾಗಬಹುದು ಅದನ್ನು ತಿಳ್ಕೊಳ್ಳೋ ಕುತೂಹಲ ಇದ್ದರೆ ಕೇಳಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನ್ನ ವಾಯ್ಸ್ ಹೇಗಿದೆ, ಹೇಗೆ ಬರ್ತಾ ಇದೆ ವೀಡಿಯೋಸ್ ಅನ್ನೋದನ್ನು ಕಮೆಂಟ್ ಮಾಡಿ. ಲವ್ ಯು ಆಲ್, ಬಾಯ್.